ಪ್ರೇತವನ್ನು ಎಳೆದುಕೊಂಡು ಬಂದಿದ್ದಾರೆ. ಇವನ ಜೀವಿತಾವಧಿಯಲ್ಲಿ ಒಳ್ಳೆಯದನ್ನ ಮಾಡಿದ್ದಾನೋ, ಪಾಪ ಕರ್ಮಗಳನ್ನ ಮಾಡಿದ್ದಾನೋ, ಪುಣ್ಯಾತ್ಮನೋ ಪಾಪಿಯೋ ನೋಡಿ ಹೇಳಿ. ಅವನ ಕಡತದಲ್ಲಿ ಏನುಂಟು ಅಂತ ಹೆಣ್ಣು ಪ್ರೇತ. ಹೆಣ್ಣು ಪ್ರೇತ. ಯಾರಿಗೆ ಏನು ಶಿಕ್ಷೆ ಕೊಟ್ಟದಂತ ಬಂದ ಇದು ಭಯಂಕರ ಪ್ರೇತ. ಇದು ಸಣ್ಣದಲ್ಲ, ಇದು ಸಣ್ಣದಲ್ಲ. ಇದು ಭೂಲೋಕದಲ್ಲಿ ಅರಸನ ಸಾಯ್ಬೇಕು ಅಂತ ತೋರಿಸಿಕೊಟ್ಟಿದ್ದಾರೆ. ಒಳ್ಳೆ ಕೆಲಸ. ಇನ್ನೂ ಮುಂದಿನ ಜನರು ಅದನ್ನು ಮಾಡಬೇಕು. ಹಾಗಾದ್ರೂ ಸ್ವಲ್ಪ ಮಂತ್ರಿಗಳು ಸುಧಾರಣೆ ಆಗ್ತದೆ ನೋಡಿ. ಆದ್ರೆ ನೀವು ಹೇಳಿದ ಹಾಗೆ ಒಳ್ಳೆಯ ಕೆಲಸವನ್ನ ಅವರು ಮಾಡಿದ್ದಾರೆ. ಯಾರು? ಊರಿನವರು ಮಾಡಿದ್ದಾರೆ. ಇವನಿಗೆ ಕಲ್ಲಿನಲ್ಲಿ ಹೊಡೆದು ಕೊಂದಿದ್ದಾರೆ. ಇವ ಮಾತ್ರ ಒಂದೇ ಒಂದು ಒಳ್ಳೆ ಕೆಲಸ ಮಾಡಿ. ಆದರೆ ಇಲ್ಲದು ಅಲ್ಲ, ಊರಿನಲ್ಲಿ ಭೂಲೋಕದಲ್ಲಿ ಒಂದು ಕ್ರಮ ಉಂಟು. ನಾವು ತಿನ್ಲಿಕ್ಕೆ ಆಗುತ್ತಿದ್ದದನ್ನೆಲ್ಲ ಎಣ್ಣೆಗೆ ಬಿಟ್ಟು ತಿನ್ನುವುದು. ಆದರೆ ತಿನ್ನುವ ಕ್ರಮ ಬೇರೆ, ಇದು ಮಾಡೋದಲ್ಲ. ಇವನನ್ನು ಎಳೆದುಕೊಂಡು ಹೋಗಿ ಎಣ್ಣೆಗೆ ಶ್ವೇತಕುವರನು ಪ್ರೇತವಾದರು ನೆನಪುತ್ತಿದ್ದರು.
ಇದು ಯಮಲೋಕ ಗೊತ್ತಾಯ್ತು. ಇದು ಭೂಲೋಕ ಅಲ್ಲ, ಇದು ಭೂಲೋಕ ಅಲ್ಲ, ಇದು ಯಮಲೋಕ. ಅವನಿಗೆ ಯಮಲೋಕ ನೋಡ್ಲೇ ಇಲ್ಲ. ಚಿತ್ರಗುಪ್ತರೇ, ಇದುವರೆಗೆ ಇಲ್ಲಿಗೆ ಬಂದವ ಇವನಲ್ಲ ಅಲ್ವಾ, ಆದ್ರಿಂದ ಓಡಾಡ್ತಾ ಇದ್ದ. ಅವನಿಗೆ ಯಮಲೋಕ ಯಾವುದು ಅಂತ ಗೊತ್ತಿಲ್ಲ, ಆದ್ರೆ ಭೂಲೋಕದಲ್ಲಿ ಓಡಾಟ ಮಾಡ್ಕೊಂಡಿದ್ದವ. ಅಲ್ಲಲ್ಲ, ಅವನೊಂದು ಹಿಡಿಬೇಕಾದ್ರೆ ಯಮ ಭಟ್ಟನೆ, ಅವನೊಂದು ಹಿಡಿಬೇಕಾದ್ರೆ ಇಷ್ಟು ಕಷ್ಟಪಡ್ಬೇಕಾ? ಅವನ ಕುತ್ತಿಗೆಗೆ ಭಾಷೆ ಹಾಕುದಲ್ಲ, ಅವನ ಸೊಂಟಕ್ಕೆ ಭಾಷೆ ಹಾಕಬೇಕು. ಇನ್ನು ಮುಂದೆ ಸೊಂಟಕ್ಕೆ ನೀವು ಭಾಷೆ ಹಾಕಿಕೊಂಡು ಹೇಳ್ಕೊಂಡು ಚಿತ್ರಗುಪ್ತರೇ, ಏನು ನೀವು ಅಲ್ಲೇ ಸ್ತಂಭ ಆಗಿ ಹೋದ್ರಿ? ಅವನು ಸ್ತಂಭ ಆಗಿ ಇನ್ನೆಷ್ಟು ಹಾರ್ತಾನೆ ನೋಡುವ, ಇನ್ನೆಷ್ಟು ಹಾರ್ತಾನೆ ನೋಡುವ. ಆದ್ರೆ ಅವನನ್ನ ಹಿಡಿಲಿಕ್ಕೆ ಹೋದ ನಮ್ಮವರ ಪರಿಚಿತಾವಧಿಯಲ್ಲಿ ಇವನು ಮಾಡಿದಂತಹ ಪಾಪ ಪುಣ್ಯ ಯಾವ ರೀತಿ ಇದೆ? ಇವನು